ಧರ್ಮಸ್ಥಳ ಹೆಣಹೂತ ಪ್ರಕರಣ ಇದೆಯಲ್ಲ, ಆ ಪ್ರಕರಣದಲ್ಲಿ ಹೆಣ ಇಂತಿಂತಹ ಜಾಗದಲ್ಲಿ ಹೂತ ಹಾಕಿದ್ದೀನಿ ಅಂತ ಹೇಳಿ ಸಾಕ್ಷಿ ಹೇಳಿರುವ ಭೀಮಾ ಕೂಡ ಆರೋಪಿ ಆಗ್ತಾನೆ. ಹೆಣಹೂತ ಜಾಗ ತೋರಿಸಿದ ಕಾರಣಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟ ಪ್ರಕರಣ, ಈ ಪ್ರಕರಣಗಳಲ್ಲಿ ದೂರುದಾರನು ಕೂಡ ಆರೋಪಿಯಾಗಿರುತ್ತಾನೆ. ದೂರು ಕೊಟ್ಟ ಕಾರಣಕ್ಕೆ ದೂರುದಾರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡುವ ವೇಳೆ ಈ ಅಂಶವನ್ನ ಆತನಿಗೆ ಹೇಳಲಾಗಿರುತ್ತೆ ಅತ್ಯಂತ ಸ್ಪಷ್ಟವಾಗಿ. ಶವಗಳನ್ನ ನೀನು ಹೂತಿಟ್ಟ ಕಾರಣಕ್ಕೆ ನಿನಗೂ ಶಿಕ್ಷೆ ಆಗುತ್ತದೆ ಎಂದು ಮನವರಿಕೆ ಆಗಿರಬೇಕು. ಶವಗಳನ್ನ ಹೂತಿಟ್ಟ ಜಾಗಕ್ಕೆ ದೂರುದಾರನನ್ನ ಕರೆದುಕೊಂಡು ಹೋಗಲಾಗುತ್ತದೆ. ಪೊಲೀಸರು ವಿಧಿವಿಜ್ಞಾನ ತಂಡದೊಂದಿಗೆ ದೂರುದಾರನನ್ನ ಕರೆದುಕೊಂಡು ಹೋಗಲಾಗುತ್ತದೆ. ಶವಗಳನ್ನ ಹೊರತೆಗೆದ ಬಳಿಕ ಆ ಶವಗಳ DNA ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಒಂದು ವೇಳೆ ನಾಪತ್ತೆಯಾದ ಕೇಸ್ಗಳು ದೂರು ದಾಖಲಾಗಿದ್ದರೆ ಆ ಬಗ್ಗೆಯೂ ಹೋಲಿಕೆ ಮಾಡಲಾಗುತ್ತದೆ. DNA ಪರೀಕ್ಷೆಯ ವೇಳೆ ಆ ಮೃತದೇಹಗಳು ಯಾರದ್ದು ಎನ್ನುವುದು ಸಾಬೀತಾಗುತ್ತದೆ. DNA ಪರೀಕ್ಷೆಯ ವೇಳೆ ಯಾವ ಕಾರಣದಿಂದ ಸಾವಾಯಿತು ಎನ್ನುವುದು ದೃಢ ಆಗುತ್ತೆ. ಇಂತಹ ಕಾರಣದಿಂದಲೇ ಕೊಲೆ ಆಗಿತ್ತು ಎನ್ನುವುದಕ್ಕೆ ದೂರುದಾರನು ಮಾಹಿತಿ ನೀಡಬೇಕಾಗುತ್ತದೆ. ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳಿದ್ದಲ್ಲಿ ಅವುಗಳನ್ನ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತದೆ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿಟ್ಟ ಪ್ರಕರಣ, ಈ ಪ್ರಕರಣಗಳಲ್ಲಿ ದೂರುದಾರನು ಆರೋಪಿಯಾಗಿರುತ್ತಾನೆ. ಹೆಣ ಹೂತು ಹಾಕದೆ ಆ ಹೆಣಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳಿತ್ತು. ಕೆಲವೊಂದಷ್ಟು ಹೆಣಗಳನ್ನ ಹೂತು ಹಾಕದೆ, ಇನ್ನೊಂದಷ್ಟು ಹೆಣಗಳನ್ನ ಸುಟ್ಟು ಹಾಕದೆ ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಆ ಹೆಣ್ಣು ಮಕ್ಕಳನ್ನ ನನ್ನ ಕೈಯಾರೆ ಹೂತು ಹಾಕದ್ನಲ್ಲ, ಹಾಗಾಗಿ ನ್ಯಾಯಾಲಯಕ್ಕೆ ಹಾಜರಾಗ್ತೀನಿ, ಸತ್ಯವನ್ನ ಹೇಳ್ತೀನಿ ಅನ್ನೋ ಕಾರಣಕ್ಕೆ ಮುನ್ನೆಲೆಗೆ ಬಂದಂತಹ ಈ ಪ್ರಕರಣ ಇದೆಯಲ್ಲ, ಹೌದು, ಆತನಿಗೆ ಪಾಪ ಪ್ರಜ್ಞೆಯಾಯಿತು. ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾನೂನಿನ ಅಡಿಯಲ್ಲಿ ಯಾವ್ಯಾವ ತನಿಖೆಗಳಾಗಬೇಕೋ ಅದಾಗುತ್ತೆ. ಹಂಗಂದ ಮಾತ್ರಕ್ಕೆ ಭೀಮಾನ ಅಮಾಯಕನಾಗ್ತಾನ? ಖಂಡಿತ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಭೀಮಾ ಮಾಡಿರ್ತಕ್ಕಂತಹದ್ದು ಅಥವಾ ಭೀಮಾ ಈ ಪ್ರಕರಣದಲ್ಲಿ ಒಂದು ಭಾಗ ಆಗಿರ್ತಾನೆ. ಆತನು ಕೂಡ ಆರೋಪಿನೇ. ಹೆಣ ಹೂತ ಜಾಗವನ್ನು ತೋರಿಸ್ತಾರೆ. ವಿಧಿವಿಜ್ಞಾನ ಎಕ್ಸ್ಪರ್ಟ್ಗಳು ಅದರ ತನಿಖೆಯನ್ನು ಪ್ರಾರಂಭ ಮಾಡಿ DNA ಟೆಸ್ಟ್ ಮಾಡಿ ಇದು ಯಾರ ಮೃತದೇಹ ಅನ್ನೋದು ಕೂಡ ಅಲ್ಲಿ ಗೊತ್ತಾಗೋ ಸಾಧ್ಯತೆಗಳಿರ್ತವೆ. ಇನ್ನು ಆ ಮೃತದೇಹ ಯಾವ ರೂಪದ ಹತ್ಯೆಯಿಂದ ಅದು ಕೊಲೆಯಾಗಿದ್ದೋ ಅಥವಾ ಬೇರೆ ಬೇರೆ ಕಾರಣದಿಂದ ಆ ವ್ಯಕ್ತಿಯನ್ನ ಕೊಲ್ಲಲಾಯಿತು, ಅದು ಕೂಡ ತನಿಖೆಗಳಾಗ್ತವೆ. ಇನ್ನು ಹೂತು ಹಾಕಿದ ಹೆಣಗಳಿಗೆ ಬಳಸಲಾದ, ಹತ್ಯೆಗೆ ಬಳಸಲಾದ ಯಾವುದಾದ್ರೂ ಮಾರಕಾಯುಧಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ವಸ್ತುಗಳಿದ್ರೆ ಅದನ್ನು ಕೂಡ ಭೀಮಾ ಕೊಡಬೇಕಾಗಿ ಬರುತ್ತೆ. ಮಾತನಾಡದ ಮೂರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಕರಣದಲ್ಲಿ. ಭೀಮಾ ಪ್ರತಿಯೊಂದಕ್ಕೂ ಕೂಡ ಪೊಲೀಸರಿಗೆ ಸಹಕಾರ ಕೊಡಬೇಕು. ಮುಖ ಶರೀರವನ್ನ ಮುಚ್ಚಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲವೂ ಸುಭದ್ರವಲ್ಲ. ಅಂದ್ರೆ ನಾಲಿಗೆಯಿಂದ ಮಾತನಾಡಬೇಕಾಗಿ ಬರುತ್ತೆ. ಎಲ್ಲ ವಿಚಾರಗಳನ್ನು ಕೂಡ ಪೊಲೀಸರಿಗೆ ಹೇಳಬೇಕಾಗಿ ಬರುತ್ತೆ. ಯಾವ ಕಾರಣಕ್ಕೆ ಕೊಲ್ಲಲಾಗ್ತಾ ಇತ್ತು, ನಿಮಗೆ ನಿರ್ದೇಶನಗಳನ್ನ ಯಾರು ಕೊಡ್ತಾ ಇದ್ರು, ಹೆಣವನ್ನ ಹೂತಿಟ್ಟ ಜಾಗವನ್ನ ಮರೆಮಾಚೋದಕ್ಕೇನಾದ್ರೂ ನಿಮಗೆ ಇನ್ಸ್ಟ್ರಕ್ಷನ್ ಇತ್ತ, ನಿಮಗೆ ಆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದ ವ್ಯಕ್ತಿ ಯಾರು, ನೀವು ಈ ವ್ಯಕ್ತಿಯನ್ನ ಯಾಕೆ ಕೊಂದ್ರಿ, ಆ ವ್ಯಕ್ತಿಗೆ ಕೊಲ್ಲುವಾಗ ಬಳಸಲಾದ ಸಾಧನಗಳೇನೇನು, ಇದ್ರ ಬಗ್ಗೆ ನಿನ್ನ ಪರಿಜ್ಞಾನದಲ್ಲಿ ಏನಾದರೂ ನೆನಪುಗಳಿದ್ರೆ ಅದನ್ನು ಕೂಡ ನೀವು ಹೇಳಬೇಕಾಗಿ ಬರುತ್ತೆ. ಈ ನ್ಯಾಯಾಧೀಶರು ಕೂಡ ಆ ದೂರುದಾರನಿಗೆ ಈ ಅಂಶವನ್ನ ಹೇಳಲಾಗಿದೆ. ಶವಗಳನ್ನು ನೀನು ಹೂತಿಟ್ಟ ಕಾರಣಕ್ಕೆ ನಿನಗೂ ಶಿಕ್ಷೆ ಆಗುತ್ತದೆ ಎಂದು ಮನವರಿಕೆ ಮಾಡಲಾಗಿರುತ್ತದೆ. ಅರ್ಥ ಮಾಡ್ಕೊಳ್ಳಿ ಆ ಸಾಲನ್ನ. ನೀವು ಶವಗಳನ್ನ ಹೂತಿಟ್ಟ ಜಾಗವನ್ನ ತೋರಿಸಿದ್ದೀರಿ ಅನ್ನೋ ಕಾರಣಕ್ಕೆ ಇದರಲ್ಲಿ ನೀವು ನಿರಪರಾಧಿ ಅಲ್ಲ, ಅರ್ಥಾತ್ ಕಳಂಕ ರಹಿತರಲ್ಲ ಅಂತ. ನೀವು ಈಗ ಆರೋಪಿನೇ, ನಿಮ್ಮ ಮೇಲೂ ಒಂದು ಆರೋಪನೆ. ಆ ಕೊಲೆಗಳ ಕಾರಣಗಳಲ್ಲಿ ನೀವು ಒಬ್ಬರು ಅನ್ನೋ ತರಹನೇ ಅದು. ಹಾಗಾಗಿ ನಿಮಗೂ ಶಿಕ್ಷೆಯಾಗಬಹುದು, ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. DNA ಪರೀಕ್ಷೆಯ ವೇಳೆ ಯಾವ ಕಾರಣದಿಂದ ಸಾವಾಯಿತು ಎನ್ನುವುದು ಕೂಡ ದೃಢ ಆಗುತ್ತೆ. ಇಂತಹ ಕಾರಣದಿಂದಲೇ ಕೊಲೆ ಆಗಿತ್ತು ಎನ್ನುವುದಕ್ಕೆ ದೂರುದಾರನು ಮಾಹಿತಿ ನೀಡಬೇಕಾಗುತ್ತದೆ. ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳಿದ್ದಲ್ಲಿ ಅವುಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತದೆ. ಇಂತಹವರ ಆದೇಶದಿಂದ ಶವಗಳನ್ನು ಹೂತಿಟ್ಟೆ ಎಂದು ಹೇಳಿದ್ರೆ
ಅದಕ್ಕೆ ಬೇಕಾದ ಸಾಕ್ಷ್ಯಗಳ ಸಲ್ಲಿಕೆ ಅನಿವಾರ್ಯ ಇರುತ್ತೆ. ಶವಗಳನ್ನು ಹೂಳಲು ಆದೇಶ ಕೊಟ್ಟವರಿಗೂ ತನಗೂ ಯಾವ ರೀತಿ ಸಂಪರ್ಕ ಇತ್ತು, ಮೃತದೇಹಗಳನ್ನು ಹೂಳುವಂತೆ ಯಾವ ದಿನ ಯಾವ ಸಮಯಕ್ಕೆ ಎಲ್ಲಿ ಹೇಳಿದ್ರು ಎಂಬ ಬಗ್ಗೆ ಸಾಕ್ಷ್ಯ ಸಲ್ಲಿಸಬೇಕಾಗುತ್ತದೆ. ಹಲವು ವರ್ಷಗಳ ಬಳಿಕ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅತ್ಯಾಚಾರ ಕೇಸ್ ಸಾಬೀತು ಕಷ್ಟ. ನ್ಯಾಯಾಧೀಶರ ಎದುರು ಹೇಳಿಕೆ ಕೊಟ್ಟ ಮಾತ್ರಕ್ಕೆ ದೂರುದಾರನ ಹೇಳಿಕೆಯೇ ಪರಮ ಸತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ನಾನಾ ರೀತಿಯ ಪ್ರಶ್ನೆಗಳು ಎದ್ದೇಳ್ತವೆ. ಶವಗಳನ್ನು ಹೂತಿಟ್ಟ ಕಾರಣಕ್ಕೆ ದಾರನ ವಿರುದ್ಧವೇ ಸಾಕ್ಷ್ಯಗಳು, ದೂರುದಾರ ಒಂದು ವೇಳೆ ಸಾಕ್ಷ್ಯಗಳನ್ನು ಕೊಡಲು ವಿಫಲನಾದರೆ ಆತನೇ ಏಕೈಕ ಆರೋಪಿ ಆಗ್ತಾನೆ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿಟ್ಟ ಪ್ರಕರಣ ನೋಡಿ. ನಮ್ಮ ಕಾನೂನು ಒಂದು ಕಡೆ ಹೇಳುತ್ತೆ 100 ಅಪರಾಧಿ ತಪ್ಪಿಸಿಕೊಂಡು ಹೋದ್ರೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಅಂತ. ಯಾವ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆಯೋ, ಹೆಣಹೂತ ಪ್ರಕರಣ. ಒಂದು ಕಡೆ ಕೇರಳದವರು ಬರ್ತಾರೆ, ಮಲಯಾಳಿಗಳು ಕೂಡ ಅಲ್ಲಿ ಸಾವಾಗಿರುವ ಸಾಧ್ಯತೆಗಳಿದಾವೆ. ಹಾಗಾಗಿ ಕೇರಳ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಕರ್ನಾಟಕದಲ್ಲಿ SIT ರಚನೆ ಆಗಲೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದವರ ಹಾಗೆ ತಮಗೆ ಬರುವ ಭಾಷೆಯಲ್ಲಿ ಗಟ್ಟಿ ಧ್ವನಿಯಾಗಿ ಒತ್ತಡವನ್ನು ಹಾಕುತ್ತಾರೆ. ಹೌದು, ಅದು ಸರಿ. ಅಲ್ಲಿ ಏನಾಯಿತೋ ಆ ಪ್ರಕರಣ ತನಿಖೆಯಾಗಬೇಕು, ಸತ್ಯಾಂಶ ಹೊರಗೆ ಬರಬೇಕು. ಹಂಗಂದ ಮಾತ್ರಕ್ಕೆ ಯಾರೋ ಒಬ್ಬರು ಪ್ರತ್ಯಕ್ಷ ಆಗ್ತಾರೆ, ಮತ್ತಿನ್ನೇನೋ ಆರೋಪ ಮಾಡ್ತಾರೆ. ಆರೋಪ ಮಾಡಿದ ನಂತರ ತನಿಖೆಯಾಗುತ್ತೆ. ತನಿಖೆ ಆಗುವಾಗ ಸಂಬಂಧಪಟ್ಟ ದಾಖಲೆಗಳಿರೋದಿಲ್ಲ ಅನ್ನುವಾಗ ಅಲ್ಲಿ ಯಾರು ಆರೋಪಿ ಆಗ್ತಾರೆ? ಯಾರು ದೂರು ಕೊಟ್ಟರು, ಯಾರು ಸಾಕ್ಷಿ ಕೊಟ್ಟರು ಅವರೇ. ಆ ಪೊಲೀಸರ ಮತ್ತು ಆ ತನಿಖೆಗೆ ಬೇಕಾದ ಪ್ರತಿ ಪ್ರಶ್ನೆಗೂ ಕೂಡ ಸಾಕ್ಷಿದಾರ ಅಥವಾ ಈ ದೂರುದಾರನ ಬಳಿ ಎಲ್ಲದಕ್ಕೂ ಉತ್ತರ ಇರಬೇಕಾಗಿ ಬರುತ್ತೆ. ಆ ಉತ್ತರಗಳಲ್ಲೇನಾದ್ರೂ ಎಡವಟ್ಟಾದ್ರೆ ಅಲ್ಲಿಂದ ದೂರುದಾರ ಅರ್ಥಾತ್ ಸಾಕ್ಷಿದಾರ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಒಂದು ಚರಂಡಿಯಲ್ಲಿ 10 ಗೋಲಿಗಳನ್ನು ಹೂತು ಹಾಕಿದ್ದೀನಿ ಅಂತ ಸಾಕ್ಷಿ ಕೊಟ್ಟಾಗ ಆ ಮಣ್ಣನ್ನ ಕೆರೆದು ಚೆಕ್ ಮಾಡುವಾಗ 9 ಗೋಲಿಗಳಿದೆ ಅನ್ಕೊಳ್ಳಿ. 1 ಗೋಲಿ ಯಾಕೆ ಮಿಸ್ ಆಯಿತು, ನೀನ್ ಯಾಕೆ 10 ಗೋಲಿ ಅಂತ ಹೇಳಿ ಆರೋಪ ಮಾಡಿದೆ? ಮಿಸ್ ಆಗೋದಕ್ಕೆ ಕಾರಣ ಏನು? ಈ 10 ಗೋಲಿಗಳನ್ನು ಹೂತು ಹಾಕೋದಕ್ಕೆ ಏನು ಕಾರಣ? ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ದೂರುದಾರನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿ ಮತ್ತು ಸತ್ಯಗಳನ್ನು ಹೇಳಿ ಸಾಕ್ಷ್ಯಗಳನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ಕೂಡ ಈ ಪ್ರಕರಣಕ್ಕೊಂದು ಅರ್ಥ ಬರುತ್ತೆ. ಧರ್ಮಸ್ಥಳದಲ್ಲಾದಂತಹ ಅಷ್ಟೂ ಪ್ರಕರಣಕ್ಕೆ ನ್ಯಾಯ ಸಿಗಲಿ, ಜೊತೆಗೆ ಅದರ ಸತ್ಯಾಂಶಗಳು ಸಮಾಜಕ್ಕೆ ಗೊತ್ತಾಗಲಿ, ಆದಷ್ಟು ಬೇಗ ತನಿಖೆ ಶುರುವಾಗಲಿ, SIT ರಚನೆಯೂ ಕೂಡ ಆಗಲಿ. ಫ್ರೀಡಮ್ ಟಿವಿ ಬಯಸೋದು ಕೂಡ ಇದೆ. ದಶಕಗಳಿಂದ ಐತಿಹಾಸಿಕ ಪ್ರಶ್ನೆಯಾಗಿ ಉಳಿಬಾರ್ದಲ್ಲ ಧರ್ಮಸ್ಥಳದ ಪ್ರಕರಣ. ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಆಧ್ಯಾತ್ಮಿಕ ಕೇಂದ್ರವನ್ನು ಕೂಡ ಗುರಿ ಮಾಡಬಾರ್ದಲ್ಲ. ಸಹಸ್ರಾರು ಸರ್ವ ಧರ್ಮದ ಭಕ್ತಾದಿಗಳನ್ನ ಹೊಂದಿರತಕ್ಕಂಥ ಆ ಪ್ರದೇಶಕ್ಕೆ ಕಳಂಕ ಬರಬಾರ್ದಲ್ಲ. ಸೊ ಜನಸಾಮಾನ್ಯರಲ್ಲಿರ್ತಕ್ಕಂತಹ 100 ಸಾವಿರಾರು ಲಕ್ಷಾಂತರ ಪ್ರಶ್ನೆಗಳಿಗೆ ಉತ್ತರ ಈ ತನಿಖೆಯಿಂದ ಆಗಲಿ. ಸರ್ಕಾರ ನಿಷ್ಪಕ್ಷಪಾತವಾದಂತಹ ತನಿಖೆ ಮಾಡಲಿ. ಸಾಕ್ಷಿದಾರ ಭೀಮನ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಸ್ಥಳಕ್ಕೆ ಕರ್ಕೊಂಡು ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಿ ಇಲ್ಲಿ ಯಾರು ತಪ್ಪಿತಸ್ಥ, ಯಾರು ನಿರಪರಾಧಿ, ಯಾವುದು ಸತ್ಯ, ಯಾವುದು ಮಿಥ್ಯ ಎಲ್ಲದಕ್ಕೂ ಕೂಡ ಸರ್ಕಾರ SIT ಮುಖಾಂತರವಾಗಿ ಜನಕ್ಕೆ ತಿಳಿಸಲಿ ಅನ್ನೋದೇ ಫ್ರೀಡಮ್ ಟಿವಿ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.